ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕಾರಣದ ಪವರ್ ಸೆಂಟರ್ ಎನಿಸಿರುವ ಬೆಳಗಾವಿಯಲ್ಲಿ ಈಗ ದೊಡ್ಡ ಮಟ್ಟದ ಸಂಚಲನ ಶುರುವಾಗಿದೆ. ಸಚಿವ ಸಂಪುಟ ವಿಸ್ತರಣೆಯ ಸಮಯ ಹತ್ತಿರ ಬರ್ತಿದ್ದಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಬೆಳಗಾವಿಯ ತ್ರಯಸ್ಥ ನಾಯಕರ ನಡುವೆ ದೊಡ್ಡ ಸಮರವೇ ನಡೆಯುತ್ತಿದೆ. ಹೌದು, ಒಂದು ಕಡೆ ಲಕ್ಷ್ಮಣ ಸವದಿ, ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಇವರಿಬ್ಬರ ನಡುವೆ ಸತೀಶ್ ಜಾರಕಿಹೊಳಿ. ಈ ಮೂವರು ನಾಯಕರನ್ನ ಒಟ್ಟಿಗೆ ಕೂರಿಸಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡಿದ್ದಾರೆ. ಅಂದರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ನೀವು ಊಹಿಸಬಹುದು. ಅಚ್ಚರಿಯ ವಿಷಯ ಅಂದರೆ ಸಿದ್ದರಾಮಯ್ಯ ಸಂಪುಟದ ಏಕೈಕ ಮಹಿಳಾ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಬಾರಿ ಸ್ಥಾನ ಸಿಗೋದು ಡೌಟ್ ಅನ್ನೋ ಚರ್ಚೆ ಜೋರಾಗಿದೆ. ಹಾಗಾದರೆ ಬೆಳಗಾವಿ ಸಾಹುಕಾರ ಲಕ್ಷ್ಮಣ ಸವದಿಗೆ ಮಂತ್ರಿ ಸ್ಥಾನ ಕೊಡೋಕೆ ಸ್ವಪಕ್ಷೀಯರೇ ವಿರೋಧ ಮಾಡ್ತಿರೋದು ಯಾಕೆ? ಡಿಕೆಶಿ ಕೊಟ್ಟ ಮಾತಿನ ಕತೆ ಏನಾಯಿತು? ಇವತ್ತಿನ ಈ ವಿಶೇಷ ವರದಿಯಲ್ಲಿ ನಾವು ಬೆಳಗಾವಿ ರಾಜಕೀಯದ ಈ ಬೃಹತ್ ಚದುರಂಗದಾಟದ ಪ್ರತಿ ಮಾಹಿತಿಯನ್ನು ಬಿಚ್ಚಿಡ್ತೀವಿ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಬೆಳಗಾವಿಗೆ ಜಾಕ್ಪಾಟ್ ಮತ್ತು ದೆಹಲಿ ಸಭೆಯ ರಹಸ್ಯ. ವೀಕ್ಷಕರೇ, ಈಗ ನಡೀತಿರೋ ಸಂಪುಟ ಸರ್ಕಸ್ನಲ್ಲಿ ಬೆಳಗಾವಿ ಜಿಲ್ಲೆಗೆ ಅತಿ ಹೆಚ್ಚು ಆದ್ಯತೆ ನೀಡಲಾಗ್ತಿದೆ. ಬೆಂಗಳೂರಿನ ನಂತರ ಅತಿ ಹೆಚ್ಚು ಅಂದರೆ 18 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಬೆಳಗಾವಿಯನ್ನ ಗೆದ್ದರೆ ರಾಜ್ಯವನ್ನ ಗೆದ್ದಂತೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ಮೆಗಾ ಪ್ಲಾನ್. ಇದಕ್ಕಾಗಿಯೇ ದೆಹಲಿಯ ಲೋಕಭವನದಲ್ಲಿ ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ ಸವದಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕರೆದು ಮಾತುಕತೆ ನಡೆಸಲಾಗಿದೆ. ಆರಂಭದಲ್ಲಿ ಲಕ್ಷ್ಮಣ ಸವದಿಗೆ ಸಚಿವ ಸ್ಥಾನ ನೀಡೋದಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತೀವ್ರ ವಿರೋಧ ವ್ಯಕ್ತಪಡಿಸಿದರು ಎಂದು ಹೇಳಲಾಗುತ್ತಿದೆ. ಈಗಷ್ಟೇ ಪಕ್ಷಕ್ಕೆ ಬಂದವರಿಗೆ ಸ್ಥಾನ ಕೊಡೋ ಬದಲು ಹಿರಿಯ ಶಾಸಕರಿಗೆ ಅವಕಾಶ ಕೊಡೋಣ ಅನ್ನೋದು ಇವರ ವಾದವಾಗಿತ್ತು. ಆದರೆ ಡಿಕೆ ಶಿವಕುಮಾರ್ ಅವರು ಇಬ್ಬರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎನ್ನಲಾಗ್ತಿದೆ. ಪಕ್ಷದ ಸಂಘಟನೆ ದೃಷ್ಟಿಯಿಂದ ಜಗಳ ಮಾಡಬೇಡಿ, ಜಿಲ್ಲೆಗೆ 3 ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಭರವಸೆಯನ್ನು ಸಹ ಈ ವೇಳೆ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಲಕ್ಷ್ಮಣ ಸವದಿ ಹಠಕ್ಕೆ ಬಿದ್ದ ಸಾಹುಕಾರ. ಲಕ್ಷ್ಮಣ ಸವದಿ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅನ್ನೋದು ಡಿಕೆಶಿ ಅವರ ದೊಡ್ಡ ಹಠ. ಯಾಕಂದ್ರೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬರುವಾಗಲೇ ಸವದಿ ಒಂದು ಷರತ್ತು ಹಾಕಿದ್ರು. ನಾನು ಗೆದ್ದರೆ ನನ್ನನ್ನು ಮಂತ್ರಿ ಮಾಡಬೇಕು ಅಂತ ಅವರು ಡಿಕೆಶಿ ಹತ್ತಿರ ಮಾತು ಪಡೆದಿದ್ರು. ಈಗ ಅದೇ ಮಾತನ್ನ ಸವದಿ ನೆನಪು ಮಾಡ್ತಿದ್ದಾರೆ. ನಾನು 3 ವರ್ಷ ಕಾಯ್ದಿದ್ದೀನಿ, ಇನ್ನೂ 2 ವರ್ಷ ಕಾಯೋಕೆ ಸಾಧ್ಯವಿಲ್ಲ ಅಂತ ಸವದಿ ಖಡಕ್ ಆಗಿ ಹೇಳಿದ್ದಾರೆ. ಸವದಿ ಕೇವಲ ಬೆಳಗಾವಿ ಅಷ್ಟೇ ಅಲ್ಲ, ಜಮಖಂಡಿ, ವಿಜಯಪುರ, ಬಾಗಲಕೋಟೆ ಭಾಗದಲ್ಲಿ ಗಾಣಿಗ ಸಮಾಜದ ಮೇಲೆ ದೊಡ್ಡ ಹಿಡಿತ ಹೊಂದಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಮತಗಳನ್ನು ಸೆಳೆಯಲು ಸವದಿ ಅವರು ಅನಿವಾರ್ಯ ಅಂತ ಹೈಕಮಾಂಡ್ ಕೂಡ ಅಂದುಕೊಂಡಿದೆ. ಇದೇ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಸವದಿಗೆ ಸ್ಥಾನ ನೀಡಲು ಸಿದ್ಧತೆ ನಡೆಯುತ್ತಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಂಕಷ್ಟ ಶುರುವಾಗಿದ್ದು ಯಾಕೆ? ಇನ್ನೊಂದೆಡೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ನಿರ್ವಹಿಸಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಬಾರಿ ಸ್ಥಾನ ಸಿಗೋದು ಬಹಳ ಡೌಟ್ ಅಂತ ಹೇಳಲಾಗ್ತಿದೆ. ಇದಕ್ಕೆ ಮುಖ್ಯ ಕಾರಣಗಳೆಂದರೆ ಗೃಹಲಕ್ಷ್ಮಿ ಹಗರಣದ ಟೀಕೆ. ಗೃಹಲಕ್ಷ್ಮಿ ಯೋಜನೆಯ ಹಣ ದುರುಪಯೋಗ ಆಗಿದೆ ಅಂತ ಸದನದಲ್ಲಿ ಟೀಕೆಗಳು ಬಂದಾಗ ಹೆಬ್ಬಾಳ್ಕರ್ ಸರಿಯಾಗಿ ಉತ್ತರ ಕೊಡಲು ಸೋತಿದ್ರು ಅನ್ನೋದು ಒಂದು ಆರೋಪ. ಸೋಲಿನ ಬಿಸಿ. ಹೆಬ್ಬಾಳ್ಕರ್ ಪುತ್ರ ಲೋಕಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ವಿರುದ್ಧ ಸೋತಿದ್ದು ಇವರಿಗೆ ಹಿನ್ನಡೆಯಾಗಿದೆ. ಜಾರಕಿಹೊಳಿ ವಿರೋಧ. ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಬಾರಿ ಹೆಬ್ಬಾಳ್ಕರ್ ಬದಲು ಅಶೋಕ್ ಪಟ್ಟಣ್ ಅಥವಾ ಮಹಂತೇಶ ಕೌಜಲಿಗೆ ಅವರಿಗೆ ಸ್ಥಾನ ನೀಡಬೇಕು ಅಂತ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಜೊತೆಗೆ ಹೈಕಮಾಂಡ್ ಈ ಬಾರಿ ಹೊಸ ಮುಖಗಳಿಗೆ ಆದ್ಯತೆ ನೀಡಲು ಯೋಚಿಸುತ್ತಿದೆ. ಒಂದು ಬಾರಿ ಮಂತ್ರಿ ಆಗಿದ್ದವರಿಗೆ ಕೋಕು ಕೊಟ್ಟು ಬೇರೆಯವರಿಗೆ ಅವಕಾಶ ನೀಡಬೇಕು ಅನ್ನೋ ಚರ್ಚೆ ದೆಹಲಿ ಮಟ್ಟದಲ್ಲಿ ನಡೆಯುತ್ತಿದೆ. ಪೈಪೋಟಿಯಲ್ಲಿರುವ ಇತರ ನಾಯಕರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇವಲ ಸವದಿ ಅಥವಾ ಜಾರಕಿಹೊಳಿ ಅವರಿಂದ ಅಷ್ಟೇ ಅಲ್ಲ, ಮಹಿಳಾ ಕೋಟಾದಡಿಯೂ ಭಾರೀ ಪೈಪೋಟಿ ಎದುರಾಗಿದೆ. ಪ್ರಮುಖವಾಗಿ MLC ಆರತಿ ಕೃಷ್ಣ ಅವರ ಹೆಸರು ಬಲವಾಗಿ ಕೇಳಿ ಬರುತ್ತಿದೆ. ಡಿಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ಆರತಿ ಕೃಷ್ಣ ಅವರ ಮೇಲೆ ಒಲವು ಹೊಂದಿದ್ದಾರೆ ಎನ್ನಲಾಗುತ್ತಿದೆ. ಇವರ ಜೊತೆಗೆ ರೂಪಕಲಾ ಶಶಿಧರ್, ನಯನಾ ಮೋಟಮ್ಮ ಮತ್ತು ಉಮಾಶ್ರೀ ಅವರ ಹೆಸರುಗಳು ಕೂಡ ರೇಸ್ನಲ್ಲಿವೆ. ಸಿದ್ದರಾಮಯ್ಯ ಅವರು ಉಮಾಶ್ರೀ ಪರವಾಗಿ ಪ್ರಯತ್ನ ಪಡುತ್ತಿದ್ದರೆ ಹೊಸ ಮುಖದ ದೃಷ್ಟಿಯಿಂದ ನಯನಾ ಮೋಟಮ್ಮ ಅವರ ಹೆಸರು ಕೇಳಿ ಬರುತ್ತಿದೆ. ಹೀಗಾಗಿ ಹೆಬ್ಬಾಳ್ಕರ್ ಅವರ ಕುರ್ಚಿ ಅಲುಗಾಡುತ್ತಿರೋದು ನಿಜ.
ಒಟ್ಟಾರೆಯಾಗಿ ಹೇಳೋದಾದ್ರೆ ಬೆಳಗಾವಿ ರಾಜಕಾರಣದ ಈ ಹಗ್ಗ ಜಗ್ಗಾಟ ಅಂತಿಮವಾಗಿ ಯಾರಿಗೆ ಲಾಭ ತಂದುಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಲಕ್ಷ್ಮಣ ಸವದಿಗೆ ಡಿಕೆಶಿ ಕೊಟ್ಟ ಮಾತು ಉಳಿಸಿಕೊಳ್ಳುತ್ತಾರಾ ಅಥವಾ ಹೆಬ್ಬಾಳ್ಕರ್ ಮತ್ತೆ ಮಂತ್ರಿಯಾಗಿ ಸವದಿಗೆ ಶಾಕ್ ಕೊಡ್ತಾರಾ? ಅಂತಿಮ ಪಟ್ಟಿಯಲ್ಲಿ ಹೈಕಮಾಂಡ್ ಯಾರ ಹೆಸರನ್ನ ಫೈನಲ್ ಮಾಡುತ್ತೆ ಅನ್ನೋದು ಇನ್ನು 2 ದಿನಗಳಲ್ಲಿ ಗೊತ್ತಾಗಲಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಬೆಳಗಾವಿಯಿಂದ ಯಾರಿಗೆ ಮಂತ್ರಿ ಸ್ಥಾನ ಸಿಗಬೇಕು? ಲಕ್ಷ್ಮಣ ಸವದಿ ಅವರಿಗ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗ? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.